ನಾಳೆ JDSನ ಒಂದು ಬೃಹತ್ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಸರ್, ನಾಳೆ ಬೃಹತ್ ಸಮಾವೇಶ ಬೆಳ್ಳಿ ಹಬ್ಬವನ್ನು ಕೂಡ ಹಮ್ಮಿಕೊಂಡಿದ್ದೀರಾ. ಕಾರ್ಯಕ್ರಮ ಹೇಗಿರಲಿದೆ, ಯಾವೆಲ್ಲ ನಾಯಕರು ಭಾಗಿಯಾಗಲಿದ್ದಾರೆ ಕಾರ್ಯಕ್ರಮದಲ್ಲಿ ಅಂತ? ಕಾರ್ಯಕ್ರಮ ನಾಳೆಯ ದಿನ ಅತ್ಯಂತ ಯಶಸ್ವಿಯಾಗಿ ಸಾಗುತ್ತೆ ಅಂತಕ್ಕಂಥದ್ದು ಸಂಪೂರ್ಣ ಆತ್ಮವಿಶ್ವಾಸ ಇದೆ. ನಾವು ನಿಂತಿರ್ತಕ್ಕಂಥ ಜಾಗ ಕೊಮ್ಘಟ್ಟ, ಇದು ನಮ್ಮ ಜವರಣ್ಣ ಅವರ ಒಂದು ಕ್ಷೇತ್ರಕ್ಕೆ, ಏನು ಯಶವಂತಪುರ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಜಾಗ. ಇಲ್ಲಿ ಅನೇಕ ದಿನಗಳಿಂದ ನಮ್ಮ ಎಲ್ಲ ನಾಯಕರುಗಳು ಕೂತ್ಕೊಂಡು ಯಾವ ರೀತಿ ಕಾರ್ಯಕ್ರಮ ಆಗಬೇಕು, ಎಲ್ಲೂ ಲೋಪಗಳಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮ ನೆರವೇರಿಸಬೇಕು ಅಂತಕ್ಕಂಥದ್ದು ಭಾಳ ಮುಂದಾಲೋಚನೆಯನ್ನು ತಗೊಂಡು ಪ್ರತಿನಿತ್ಯ ಕೂಡ ಇಲ್ಲಿ ಕೂತಿದ್ದಾರೆ. ಇಲ್ಲಿ ಈಗಾಗಲೇ ಪ್ರಧಾನಿಗಳ ಕಾರ್ಯಕ್ರಮ ಆಗಿತ್ತು, ಮತ್ತು ನಮ್ಮ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕಾರ್ಯಕ್ರಮವೂ ಕೂಡ 18ನೇ ಇಸ್ವಿಯಲ್ಲಾಗಿತ್ತು. ಈಗ ಮತ್ತೊಮ್ಮೆ ಬೆಳ್ಳಿ ಹಬ್ಬ ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಬಹುಶಃ ಇವತ್ತಿನ ಈ ಸ್ಟೇಜು ಮತ್ತು ಮುಂದೆ ಕುರ್ಚಿಗಳನ್ನ ತಾವು ನೋಡಿದರೆ ನಾಳೆ ದೊಡ್ಡ ಮಟ್ಟದಲ್ಲಿ ಒಂದು ಜನಸಾಗರ ಸೇರ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದು ಕೇವಲ ಬೆಂಗಳೂರು ನಗರಕ್ಕೆ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ, ಯಶಸ್ವಿ ಆಗುತ್ತೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ಇದೆ. ಸರ್, ಬೆಂಗಳೂರು ನಗರದಲ್ಲಿ JDSನ ಒಂದು ಪ್ರಾಬಲ್ಯ ಕಡಿಮೆ ಆಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಸಮಾವೇಶ ಯಾವ ರೀತಿಯಾಗಿ ಪರಿಣಾಮ ಬೀಳಬಹುದು ಬೆಂಗಳೂರು ನಗರದ ಮೇಲೆ ಅಂತ? ನಾನು ಬೆಂಗಳೂರು ನಗರದಲ್ಲಿ ಪಕ್ಷದ ಪ್ರಾಬಲ್ಯ ಕಮ್ಮಿ ಆಗಿದೆ ಅಂತಕ್ಕಂಥದ್ದಕ್ಕೆ ಒಪ್ಪೋದಕ್ಕೆ ನಾನು ಸಿದ್ಧ ಇಲ್ಲ. ಕಾರಣ, ಇಲ್ಲಿ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣ ಅವರ ಕೊಡುಗೆಗಳಿದೆ, ಅವರನ್ನು ಪ್ರೀತಿಸ್ತಕ್ಕಂಥ ಜನ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ BBMP ಚುನಾವಣೆ ಕಂಡಕ್ಟ್ ಆಗಿ 11 ವರ್ಷ ಆಗಿದೆ. ಈಗ GBA ಚುನಾವಣೆ ಎದುರು ನೋಡ್ತಾ ಇದ್ದೇವೆ. ಆ ದೃಷ್ಟಿಯಿಂದ ಈ ಸಮಾವೇಶ ನಮ್ಮ ಪಕ್ಷ ಸಂಘಟನೆಗೂ ಕೂಡ ಅನುಕೂಲ ಆಗ್ತದೆ. ಹೊಸ ನಾಯಕತ್ವ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಸುವರ್ಣ ಅವಕಾಶಗಳಿದೆ. ಅದಾದ ಮೇಲೆ ನಾವು ಎದುರಿಸ್ತಕ್ಕಂಥ MLA ಚುನಾವಣೆ. ಹಾಗಾಗಿ ಮೊದಲು ನಾವು ತಳನ ಗಟ್ಟಿಗೊಳಿಸ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ GBA ಚುನಾವಣೆಯಲ್ಲಿ, ಕಾರ್ಪೊರೇಷನ್ ಚುನಾವಣೆಯಲ್ಲಿ ಹೊಸ ನಾಯಕತ್ವ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ತಯಾರಿ ಮಾಡ್ಕೊಳ್ತೀವಿ. ಸಂಪೂರ್ಣ ಆತ್ಮವಿಶ್ವಾಸ ಇದೆ. 369 ವಾರ್ಡ್ಗಳಿಗಾಗಲೇ ಡಿಕ್ಲೇರ್ ಆಗಿ, ಡಿಲಿಮಿಟೇಷನ್ ಆಗಿ, ರಿಸರ್ವೇಷನ್ನು ಕೂಡ ಈಗಾಗಲೇ ಫೈನಲ್ ನೋಟಿಫಿಕೇಷನ್ ಏನು ಜಾರಿಯಾಗಿದೆ. ಈಗಾಗಲೇ ನಮ್ಮ ಪಾರ್ಟಿ ಕಡೆಯಿಂದ ಎಲ್ಲರಿಗೂ ಹೇಳಿದ್ದೀವಿ ಯಾವ ರೀತಿ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಬೇಕು. ಅದರ ಆಧಾರದ ಮೇಲೆ ಒಂದು ಕಮಿಟಿಯನ್ನು ಮಾಡಿ ಅವ್ರಿಗೆ ಯಾವ ರೀತಿ ಟಿಕೆಟನ್ನು ಹಂಚನೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಪಕ್ಷ ತೀರ್ಮಾನ ಮಾಡುತ್ತೆ. ಸರ್, JDS GBA ಚುನಾವಣೆಗೆ ಪ್ರತ್ಯೇಕವಾಗಿ ಹೋಗುತ್ತಾ ಅಥವಾ ಮೈತ್ರಿಯಲ್ಲಿ ಹೋಗುತ್ತಾ ಅಂತ? ಅಮ್ಮ, ಅದಿನ್ನೂ ಆನ್ ಟೇಬಲ್ ಚರ್ಚೆಗೆ ಬಂದಿಲ್ಲಮ್ಮ. ಅದು ಚುನಾವಣೆ ಘೋಷಣೆ ಆದಮೇಲೆ ಬರುತ್ತೆ. ಆ ಸಂದರ್ಭದಲ್ಲಿ ಎರಡು ಪಕ್ಷದ ವರಿಷ್ಠರು ಚರ್ಚೆ ಮಾಡ್ತಾರೆ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ರೇಣುಕಾ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.